ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ನಾನೊಂದು ಫೋಟೋ ಹಾಕಿದ್ದೀನಿ. ಇದು ನನ್ನ ಚಾನಲ್ನ ಟೋಟಲ್ ಸಬ್ಸ್ಕ್ರೈಬರ್ ಅರೌಂಡ್ 30,000 ಸಬ್ಸ್ಕ್ರೈಬರ್ ಇದ್ದಾರೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ಇಯರ್ ಆಯಿತು. 1 ಇಯರ್ ಒಳಗಡೆನೇ ನನಗೆ 30,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ಪಿನ್ನನ್ನು ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ. ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿ ನಿಮ್ಮ ಚಾನಲ್ನ ಪ್ರಮೋಟ್ ಮಾಡಿಕೊಡ್ಬೇಕು ಅನ್ನೋದಾದರೆ ನನ್ನ ವೀಡಿಯೋಸ್ಗಳಿಗೆ ಯಾರು ಫಸ್ಟ್ ಕಮೆಂಟ್ ಹಾಕಿರ್ತೀರೋ ಅವ್ರ ಚಾನಲ್ನ ಪ್ರಮೋಟ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ನಾನೊಂದು ಫೋಟೋ ಹಾಕಿದ್ದೀನಿ. ಇದು ನನ್ನ ಚಾನಲ್ನ ಟೋಟಲ್ ಸಬ್ಸ್ಕ್ರೈಬರ್ ಅರೌಂಡ್ 30,000 ಸಬ್ಸ್ಕ್ರೈಬರ್ ಇದ್ದಾರೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ಇಯರ್ ಆಯಿತು. 1 ಇಯರ್ ಒಳಗಡೆನೇ ನನಗೆ 30,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ನಿಜ ಹೇಳಬೇಕಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಇಯರ್ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ವರೆಗೂ ನನ್ನ ಟೋಟಲ್ ಸಬ್ಸ್ಕ್ರೈಬರ್ ಬಂದು ಜಸ್ಟ್ 250 ಅಷ್ಟೇ ಇದ್ದಿದ್ದು. ಅದರಲ್ಲೂ ನಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸು ಕೂಡ ಜಾಯ್ನ್ ಆಗಿದ್ದರು. ಅದರಿಂದನೇ 250 ಮೆಂಬರ್ಸ್ ಇದ್ದಿದ್ದು. ನನಗೆ ಜೆನ್ಯೂನ್ ಆಗಿರೋ ಸಬ್ಸ್ಕ್ರೈಬರ್ ತುಂಬ ಕಡಿಮೆ ಇತ್ತು. ಆಫ್ಟರ್ ಡಿಸೆಂಬರ್ ಆದಮೇಲೆ ನನಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಹೋಯಿತು. ನಾನಿಲ್ಲಿ ಫೋಟೋಗಳನ್ನ ಆ್ಯಡ್ ಮಾಡ್ತಿರ್ತೀನಿ, ನೀವು ನೋಡ್ಬೋದು. ಡಿಸೆಂಬರ್ಗಿಂತ ಮುಂಚೆ ಡೈಲಿ ಎಷ್ಟು ಸಬ್ಸ್ಕ್ರೈಬರ್ ಆಗ್ತಿತ್ತು, ಆಫ್ಟರ್ ಡಿಸೆಂಬರ್ ನನಗೆ ಡೈಲಿ ಎಷ್ಟು ಸಬ್ಸ್ಕ್ರೈಬರ್ ಆಗ್ತಿದ್ದಾರೆ ಅನ್ನೋದನ್ನ ನಾನು ಫೋಟೋ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು. ಸಬ್ಸ್ಕ್ರೈಬರ್ ಜರ್ನಿ ಹೇಗಿತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಯಾವೆಲ್ಲ ಟ್ರಿಕ್ನ ಯೂಸ್ ಮಾಡಿ ಜಸ್ಟ್ 6 ಮಂತ್ ಒಳಗಡೆ 30,000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಗೈಸ್, ಇಟ್ಸ್ ನಾಟ್ ಈಸಿ. ಯೂಟ್ಯೂಬರ್ಗಳಿಗೆಲ್ಲ ಗೊತ್ತಿರುತ್ತೆ, ಫ್ರೆಶ್ ಫೇಸ್ ಇಟ್ಕೊಂಡು 30,000 ಸಬ್ಸ್ಕ್ರೈಬರ್ನ ಜಸ್ಟ್ 6 ಮಂತಲ್ಲಿ ಕಂಪ್ಲೀಟ್ ಮಾಡೋದು ನಿಜವಾಗ್ಲೂ ಕಷ್ಟನೇ. ಬಟ್ ನನಗದು ಆಗಿದೆ. ಅದು ಹೇಗಾಯಿತು ಏನು ಅನ್ನೋದನ್ನು ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದು ತುಂಬ ಜನಕ್ಕೆ ಯೂಸ್ ಆಗುತ್ತೆ, ಮೋಟಿವೇಶನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ತುಂಬ ಜನಕ್ಕೆ ಗೊತ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ಇಯರ್ ಅಷ್ಟೇ ಆಗಿರೋದು. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ಸಬ್ಸ್ಕ್ರೈಬರೇ ಆಗ್ತಿರಲಿಲ್ಲ, ವ್ಯೂಸ್ ಕೂಡ ಬರ್ತಾ ಇರಲಿಲ್ಲ. ಸಬ್ಸ್ಕ್ರೈಬರ್ ಅಂತೂ ಮಂತ್ಲಿ ಒಂದು 10 ಮೆಂಬರ್ಸ್ ಆದ್ರೇ ಅದೇ ಒಂದು ರೀತಿ ಖುಷಿ ಅನಿಸೋದು. ಅಷ್ಟು ಸಬ್ಸ್ಕ್ರೈಬರ್ ಲೋ ಆಗಿತ್ತು ನನ್ನ ಚಾನಲ್ಗಳಿಗೆ. ನಾನು ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಸಬ್ಸ್ಕ್ರೈಬರ್ ಮಾತ್ರ ಆಗ್ತಾನೆ ಇರಲಿಲ್ಲ. ಏನೇ ಮಾಡಿದ್ರು ಸಬ್ಸ್ಕ್ರೈಬರ್ ಆಗ್ತಿಲ್ಲ ಅಂತ ಅಂದ್ಕೊಂಡು ಯೂಟ್ಯೂಬ್ನೇ ಗಿವ್ ಅಪ್ ಮಾಡಿಬಿಡೋಣ ಅನ್ನೋ ಲೆವೆಲ್ವರೆಗೂ ಹೋಗಿದ್ದೀನಿ. ಅಷ್ಟು ಸಬ್ಸ್ಕ್ರೈಬರ್ ತುಂಬ ಕಡಿಮೆ ಇತ್ತು. ಲೈಕ್ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಬಿಟ್ಟರೆ ಜೆನ್ಯೂನ್ ಆಗಿರೋ ಸಬ್ಸ್ಕ್ರೈಬರ್ ಬಂದು ತೀರಾ ಕಡಿಮೆ ಇತ್ತು. ನಾನು ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಸಬ್ಸ್ಕ್ರೈಬರ್ ಮಾತ್ರ ಆಗ್ತಾನೆ ಇರಲಿಲ್ಲ. ನಿಮಗೆಲ್ಲರಿಗೂ ಗೊತ್ತು, ಸಬ್ಸ್ಕ್ರೈಬರ್ ತುಂಬ ಇಂಪಾರ್ಟೆಂಟು ಯೂಟ್ಯೂಬ್ ಚಾನಲ್ಗೆ. ನಮ್ಮ ವೀಡಿಯೋಗಳಿಗೆ ವ್ಯೂಸ್ ಬರೋದಾಗಿರ್ಬೋದು, ಇಂಪ್ರೆಷನ್ ಆಗೋದಾಗಿರ್ಬೋದು, ಪ್ರತಿಯೊಂದಕ್ಕೂ ಸಬ್ಸ್ಕ್ರೈಬರ್ ತುಂಬಾ ಇಂಪಾರ್ಟೆಂಟು. ಸೊ ನಾನು 500 ಸಬ್ಸ್ಕ್ರೈಬರ್ ಆದರೂ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡು ಏನೇ ಟ್ರೈ ಮಾಡಿದ್ರು 7 ಮಂತ್ವರೆಗೂ ರಿಯಲಿ 250 ಸಬ್ಸ್ಕ್ರೈಬರ್ ದಾಟಿ ಹೋಗ್ತಾನೆ ಇರಲಿಲ್ಲ. ಹೇಗೆ ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಜೆನ್ಯೂನ್ ಆಗಿ ನೀವು ನೋಡ್ಬೋದು. ತುಂಬ ಫೇಕ್ ಪ್ಲ್ಯಾಟ್ಫಾರ್ಮ್ಗಳಿದೆ. ಇಷ್ಟು ದುಡ್ಡು ಅಂತ ಕೊಟ್ಟರೆ ಇಷ್ಟು ಸಬ್ಸ್ಕ್ರೈಬರ್ ಅಂತ ಅವರೇ ಮಾಡಿಕೊಡ್ತಾರೆ. ಬಟ್ ಆ ರೀತಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದು ರಿಯಲಿ ನಾಟ್ ಯೂಸ್ಡ್. ಇಷ್ಟು ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ನ ಮಾಡ್ಕೋಬೋದು, ಬಟ್ ಆ ರೀತಿ ಆಗೋ ಸಬ್ಸ್ಕ್ರೈಬರ್ದು ಯೂಸ್ಲೆಸ್ ಅಂತಲೇ ಅನ್ಬೋದು. ಬಿಕಾಸ್ ಆ ಸಬ್ಸ್ಕ್ರೈಬರ್ ಲಿಸ್ಟಿಂದ ನಮ್ಗೆ ಯಾವುದೇದಂತ ಯೂಸ್ ಆಗಲ್ಲ, ನಮ್ಮ ಚಾನಲ್ ಗ್ರೋ ಆಗಲ್ಲ, ನಮ್ಮ ಚಾನಲ್ಗೆ ವ್ಯೂಸ್ ಕೂಡ ಬರೋದಿಲ್ಲ. ಸೊ ನಾನು ಆ ರೀತಿ ಯಾವತ್ತೂ ಟ್ರೈ ಮಾಡಿಲ್ಲ. ಅಮೌಂಟ್ ಕೊಟ್ಟು ನಾನು ಸಬ್ಸ್ಕ್ರೈಬರ್ನ ಪಡ್ಕೊಳ್ಳೋದನ್ನು ಯಾವತ್ತೂ ಟ್ರೈ ಮಾಡಿಲ್ಲ. ಜೆನ್ಯೂನಾಗಿ ನಾನು ಸಬ್ಸ್ಕ್ರೈಬರ್ನ ಮಾಡಬೇಕು ಅಂತ ಅಂದ್ಕೊಂಡು ಡೈಲಿ 1 or 2 ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾಯಿದ್ದೆ. ಆದರೂ ಸಬ್ಸ್ಕ್ರೈಬರ್ ಆಗದೇ ಇದ್ದಾಗ ನಾನು ಸ್ವಲ್ಪ ದಿನ ಗ್ಯಾಪ್ ತೊಗೊಂಡ್ಬಿಟ್ಟೆ. ಸ್ವಲ್ಪ ದಿನ ಅನ್ನೋದಕ್ಕಿಂತ ಒಂದು 2 ಮಂತ್ಸ್ವರೆಗೂ ಗ್ಯಾಪ್ ತೊಗೊಂಡೆ. ಬಿಕಾಸ್ ನನಗೆ ಯೂಟ್ಯೂಬಲ್ಲಿ ಗ್ರೋ ಅನ್ನೋದೇ ಕಾಣಲಿಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 4 ಮಂತ್ ಆದರೂ ನನಗೆ ಸಬ್ಸ್ಕ್ರೈಬರು ವ್ಯೂಸು ಏನೂ ಆಗಲಿಲ್ಲ. ಆವಾಗ ನಾನು ಸ್ವಲ್ಪ ಗ್ಯಾಪ್ ತೊಗೊಂಡೆ. ಅದಾದಮೇಲೆ ಮತ್ತೆ ನಾನು ಶಾರ್ಟ್ ವಿಡಿಯೋ ಕಡೆ ಮುಖ ಮಾಡಿದೆ. ಹೆಂಗಿದ್ರು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನನಗೆ ಇಲ್ಲಿ ಸಬ್ಸ್ಕ್ರೈಬರ್ ಅಂತೂ ಆಗ್ತಾಯಿಲ್ಲ. ಶಾರ್ಟ್ ವಿಡಿಯೋ ಆದರೂ ಅಪ್ಲೋಡ್ ಮಾಡಿ ಟ್ರೈ ಮಾಡೋಣ, ನಮ್ಮ ಲಕ್ ಹೇಗಿರುತ್ತೆ ಅಂತ ಹೇಳಿ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ನನಗೆ ಶಾರ್ಟ್ ವಿಡಿಯೋಗಳಿಗೂ ತುಂಬಾ ವ್ಯೂಸ್ ಕಡಿಮೆ ಇತ್ತು. ಆದರೂ ಸಬ್ಸ್ಕ್ರೈಬರ್ ಮಾತ್ರ 2-3 ಆ ರೀತಿ ಆಗ್ತಿತ್ತು ಶಾರ್ಟ್ ವಿಡಿಯೋ ಅಂತ. ಲಾಂಗ್ ವಿಡಿಯೋ ಕಂಪೇರ್ ಮಾಡಿದ್ರೆ ಶಾರ್ಟ್ ವಿಡಿಯೋದಿಂದ ಸ್ವಲ್ಪ ಸಬ್ಸ್ಕ್ರೈಬರ್ ಆಗ್ತಿದ್ರು. ಒಂದು ಮಟ್ಟಿಗೆ ಹೋಪ್ ಅನ್ನೋದು ಬಂತು. ಬಟ್ ಆದರೂ ನಾವು 1 ಇಯರಲ್ಲಿ 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡೋಷ್ಟು ಏನು ಸಬ್ಸ್ಕ್ರೈಬರ್ ಆಗ್ತಿರ್ಲಿಲ್ಲ. ಆಲ್ರೆಡಿ 7 ಮಂತ್ ಆಗೋಗಿತ್ತು. ಜಸ್ಟ್ 5 ಮಂತಲ್ಲೇ ನಾನು 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಬೇಕಾಗಿತ್ತು. ಸೊ ಇದೊಂದು ಟಾಸ್ಕ್ ಅಂತಲೇ ಹೇಳ್ಬೋದು. ನಾನು ಇನ್ನೊಂದು 2 ಮಂತ್ ಟ್ರೈ ಮಾಡ್ತೀನಿ, ಆಗದೆ ಹೋದರೆ ಬಿಟ್ಬಿಡೋಣ, ಕಂಪ್ಲೀಟಾಗಿ ಯೂಟ್ಯೂಬ್ ಅನ್ನೋದನ್ನೇ ಡ್ರಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ.
ಅದಾದಮೇಲೆ ಶಾರ್ಟ್ ವೀಡಿಯೋಗಳನ್ನ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಬಂದೆ. ಡೈಲಿ 2-3 ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಶಾರ್ಟ್ ವೀಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡ್ತಿದ್ದೆ ಅಂದರೆ, ಯೂಶ್ವಲಿ ತುಂಬ ಜನ ಅವರ ಡೈಲಿ ರೊಟೀನ್ನ ಮಿನಿ ವ್ಲಾಗಾಗಿ ಕನ್ವರ್ಟ್ ಮಾಡಿ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ರು. ಅವರೇ ಓನ್ ವಾಯ್ಸ್ನ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ರು. ನಾನು ಈ ರೀತಿ ಯಾವುದನ್ನು ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಬಿಕಾಸ್ ಒಂದೇ ಕಂಟೆಂಟ್ ನನಗಿರೋದು, ನಾನು ಹೊರಗಡೆ ಹೋಗಿ ವಿಡಿಯೋ ಮಾಡ್ತಿರ್ಲಿಲ್ಲ. ಮನೇಲಿರೋ ಕಂಟೆಂಟ್ ಎಷ್ಟು ಅಂತ ವಿಡಿಯೋ ಮಾಡೋಕ್ಕಾಗತ್ತೆ. ಸೊ ಅದೇ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕಿಂತ ನಾನು ಆಲ್ರೆಡಿ ಸ್ವಲ್ಪ ರೀಲ್ಸ್ಗಳು ಮಾಡಿದ್ದೆ. ಮದುವೆಗಿಂತ ಮುಂಚೆ, ಮದುವೆ ಆದಮೇಲೆ ಕೆಲವೊಂದು ರೀಲ್ಸ್ಗಳನ್ನ ಮಾಡಿದ್ದೆ. ಅದನ್ನೇ ಅಪ್ಲೋಡ್ ಮಾಡೋಣ ಶಾರ್ಟ್ ವಿಡಿಯೋಗಳಲ್ಲಿ ಅಂತ ನನಗೊಂದು ಥಾಟ್ ಬಂತು. ಅದನ್ನೇ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆನೇ ವ್ಯೂಸ್ ಬರ್ತಾಯಿತ್ತು, 300-400 ವ್ಯೂಸ್ ಅಷ್ಟೇ ಬರ್ತಾಯಿತ್ತು. ಅದಾದಮೇಲೆ ರೀಲ್ಸ್ ವಿಡಿಯೋಗಳಿಗೂ ಕೂಡ ಚೆನ್ನಾಗೇ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಫಿಕ್ಸ್ ಆದೆ, ಏನೇ ಆದರೂ ನಾನು ಶಾರ್ಟ್ ವಿಡಿಯೋಯಿಂದನೇ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ರೆಗ್ಯುಲರಾಗಿ ಗಾಯ್ಸ್, ಗ್ಯಾಪೇ ಕೊಡ್ದಿರ ನಾನು ರೆಗ್ಯುಲರಾಗಿ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸ್ವಲ್ಪ ದಿನ ಆಯ್ತಾ ಒಂದು ಶಾರ್ಟ್ ವೀಡಿಯೋಯಿಂದನೇ 10-20 ಸಬ್ಸ್ಕ್ರೈಬರ್ ಹ್ಯಾಡ್ ಆಗ್ತಾ ಹೋದರು. ಡಿಸೆಂಬರ್ ಎಂಡಿಂಗ್ ಆರ್ ಜಾನ್ ಸ್ಟಾರ್ಟಿಂಗ್ ಅಷ್ಟೊತ್ತಿಗೆ ನನಗೆ 500 ಸಬ್ಸ್ಕ್ರೈಬರ್ ಈಸಿಯಾಗಿ ಆಗೋದ್ರು. ಅದಾದಮೇಲೆ ನನ್ನ ಮ್ಯಾರೇಜ್ ವೀಡಿಯೋಗಳಿತ್ತು, ಹಾಗೆ ರೀಸೆಂಟಾಗಿ ನನ್ನ ಮದುವೆ ಆಗಿತ್ತು. ಸೊ ಆ ವಿಡಿಯೋಗಳನ್ನೂ ಕೂಡ ನಾನು ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ನಾನು ಅಲ್ಲಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ವ್ಯೂಸ್ ಜಾಸ್ತಿ ಆಯಿತು, 2000-3000 ಈ ರೀತಿ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಾನು ಅದೇ ವಿಡಿಯೋಗಳನ್ನ ಫುಲ್ಲು ಲಾಂಗ್ ವಿಡಿಯೋನ ಶಾರ್ಟಾಗಿ ಕನ್ವರ್ಟ್ ಮಾಡಿ, ಅಂದರೆ ಲಾಂಗ್ ಫಾರ್ಮಲ್ಲಿ ಇರುತ್ತೆ, ಅದನ್ನು ಶಾರ್ಟ್ ಫಾರ್ಮಾಗಿ ವಿಡಿಯೋನ ಕನ್ವರ್ಟ್ ಮಾಡಿ 1 ನಿಮಿಷದ ಒಳಗಡೆ ಅಪ್ಲೋಡ್ ಮಾಡಬೇಕು. ನಾವೇನಾದರೂ ಫಿಲಮ್ ಸಾಂಗ್ನ ಯೂಸ್ ಮಾಡ್ತೀವಿ ಅನ್ನೋದಾದರೆ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಅದು 1 ನಿಮಿಷದ ಮಾತ್ರ ಆಗಿರಬೇಕು. 1 ನಿಮಿಷದ ಮೇಲಿತ್ತು ಅಂದರೆ ಅದು ಕಾಪಿರೈಟ್ಸ್ ಕ್ಲೈಮ್ ಬರುತ್ತೆ. ಸೊ ನೀವೇನಾದರೂ ಮ್ಯೂಸಿಕ್ ಯೂಸ್ ಮಾಡ್ತೀರಾ ನಿಮ್ಮ ಶಾರ್ಟ್ ವಿಡಿಯೋಗಳಿಗೆ ಅನ್ನೋದಾದರೆ ಖಂಡಿತ 1 ನಿಮಿಷದ ಒಳಗಡೆ ಇರಲಿ ನಿಮ್ಮ ಶಾರ್ಟ್ ವಿಡಿಯೋ. ಸೊ ಆ ರೀತಿ ನಾನು 1 ನಿಮಿಷದ ವೀಡಿಯೋಗಳನ್ನ ಡೈಲಿ ಒಂದು 5-10 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೆ. ಜೊತೆಗೆ ನನ್ನ ರೀಲ್ಸ್ ವಿಡಿಯೋಗಳನ್ನೂ ಅಪ್ಲೋಡ್ ಮಾಡ್ತಿದ್ದೆ. ಅದು ದಿನ ಕಳೀತಾ ತುಂಬಾ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಯಿತು ನನ್ನ ಶಾರ್ಟ್ ವಿಡಿಯೋಗಳು. ನನ್ನ ಮ್ಯಾರೇಜ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಒಂದು ವಿಡಿಯೋಯಿಂದನೇ 1000, 2000, 3000, 500 ಜನ, 600 ಜನ ಈ ರೀತಿ ಸಬ್ಸ್ಕ್ರೈಬರ್ ಆಗ್ತಾಯಿದ್ರು. ನಾನು 6 ಮಂತಲ್ಲಿ ನಾನು 500 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ತುಂಬ ಕಷ್ಟಪಟ್ಟೆ, ಬಟ್ ಆಗಲಿಲ್ಲ. ಬಟ್ ಒಂದೇ ವಿಡಿಯೋದಲ್ಲಿ ಒಂದೇ ದಿನದಲ್ಲಿ ನನಗೆ 50, 60, 500, 600 ಈ ರೀತಿ ಸಬ್ಸ್ಕ್ರೈಬರೇ ಆಗ್ತಾ ಬಂದರು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಜೊತೆಗೆ ಒಂದು ಹೋಪ್ ಅನ್ನೋದು ಬಂತು, ಇಲ್ಲ ನಾವು ಕೂಡ ಯೂಟ್ಯೂಬಲ್ಲಿ ಸಕ್ಸಸ್ನ ಕಾಣ್ಬೋದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಅಂತ ಹೇಳಿ. ಮಿಸ್ಸೇ ಮಾಡಿದೆ, ಕನ್ಸಿಸ್ಟೆನ್ಸಿಯಾಗಿ ಡೈಲಿ 4-5 ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದೆ. ಮಧ್ಯದಲ್ಲಿ ಲಾಂಗ್ ವಿಡಿಯೋಗಳನ್ನೂ ಅಪ್ಲೋಡ್ ಮಾಡ್ತಿದ್ದೆ. ಶಾರ್ಟ್ ವಿಡಿಯೋಯಿಂದ ಲಾಂಗ್ ವಿಡಿಯೋಗಳಿಗೂ ವ್ಯೂಸ್ ಅನ್ನೋದು ಜಾಸ್ತಿ ಆಯಿತು. ಜಾನ್ ಒಂದೇ ಮಂತಲ್ಲಿ ನನಗೆ 9000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರು. ಅದಾದಮೇಲೆ 8000, 10,000 ಈ ರೀತಿ ಸಬ್ಸ್ಕ್ರೈಬರೇ ಆಗ್ತಾ ಬಂದರು. ಇವಾಗ ನನ್ನ ಟೋಟಲ್ ಸಬ್ಸ್ಕ್ರೈಬರ್ ಬಂದು 30,000 ಸಬ್ಸ್ಕ್ರೈಬರ್ ಇದ್ದಾರೆ. ನಾನು ಆಲ್ರೆಡಿ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾಪ್ ಮಾಡಿ 2 ಮಂತ್ಸ್ ಆಗಿದೆ. 2 ಮಂತ್ಸಿಂದ ನಾನು ಯಾವುದೇ ರೀತಿ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇಲ್ಲ. ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ ಶಾರ್ಟ್ ವೀಡಿಯೋಗಳಿಂದ. ಇನ್ಮೇಲೆ ಅದನ್ನು ರೆಗ್ಯುಲರಾಗಿ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಫಸ್ಟ್ ಇದ್ದಿದ್ದು ಕನ್ಸಿಸ್ಟೆನ್ಸಿನೇ. ಶಾರ್ಟ್ ವೀಡಿಯೋಗಳಲ್ಲಿ ನಾನು ಈ 2 ಮಂತ್ಸಲ್ಲೂ ತೋರಿಸಿದ್ರೆ ಖಂಡಿತ ನನಗೆ 30,000 ಅಲ್ಲ 50,000 ಸಬ್ಸ್ಕ್ರೈಬರೇ ಕಂಪ್ಲೀಟ್ ಆಗ್ತಾಯಿದ್ರು. ಬಟ್ ಈ 2 ಮಂತ್ಸಲ್ಲಿ ನಾನು ಶಾರ್ಟ್ ವೀಡಿಯೋ ಕಡೆ ತುಂಬ ಗಮನ ಹರಿಸಲಿಲ್ಲ. ಬಿಕಾಸ್ ನಾನು ಲಾಂಗ್ ವಿಡಿಯೋ ಕಡೆ ತುಂಬಾ ಗಮನ ಹರಿಸಿದ್ದೀನಿ. ಯಾಕೆ ಅಂತಂದರೆ ನಾವು ಯೂಟ್ಯೂಬ್ ಪೇಮೆಂಟ್ ತೊಗೋಬೇಕಂತಂದರೆ ಲಾಂಗ್ ವಿಡಿಯೋ ತುಂಬಾ ಇಂಪಾರ್ಟೆಂಟು. ಲಾಂಗ್ ವಿಡಿಯೋಗಳಿಗೂ ವ್ಯೂಸ್ ಅನ್ನೋದು ಜಾಸ್ತಿ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅಂತ ಹೇಳಿ ನಾನು ಲಾಂಗ್ ವಿಡಿಯೋನ ಜಾಸ್ತಿ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈ 2 ಮಂತಲ್ಲಿ. ಸೊ ಆದ್ದರಿಂದ ನನಗೆ ಶಾರ್ಟ್ ವಿಡಿಯೋ ಕಡೆ ಗಮನ ಕೊಡೋಕ್ಕೆ ಆಗಲಿಲ್ಲ. ಇನ್ಮೇಲೆ ಶಾರ್ಟ್ ವಿಡಿಯೋ, ಲಾಂಗ್ ವಿಡಿಯೋ ಎರಡೂ ಕಡೆನೂ ಗಮನ ಕೊಡಬೇಕು. ಶಾರ್ಟ್ ವಿಡಿಯೋದಲ್ಲೂ ತುಂಬ ಹೆಲ್ಪ್ ಆಗುತ್ತೆ. ನನ್ನ ಚಾನಲ್ ಮಾನಿಟೈಸೇಷನ್ ಆಗಿರ್ಬೋದು, ನನ್ನ ಚಾನಲಲ್ಲಿ ಇಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ, ಇವತ್ತಿಗೂ ನನ್ನ ಚಾನಲ್ಗೆ ವ್ಯೂಸ್ ಬರ್ತಾ ಇದೆ ಅನ್ನೋದಾದರೆ ಅದು ಶಾರ್ಟ್ ವಿಡಿಯೋ ಮೂಲಕನೇ. ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡೋದ್ರ ಮೂಲಕನೇ ನನಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದು, ಲಾಂಗ್ ವಿಡಿಯೋಗಳಿಗೆ ವ್ಯೂಸ್ ಜಾಸ್ತಿ ಆಗಿದ್ದು ಆ್ಯಂಡ್ ಮಾನಿಟೈಸೇಷನ್ ಆಗಿದ್ದು, ಗೂಗಲ್ ಪಿನ್ ರಿಸೀವ್ ಆಗಿದ್ದು ಕೂಡ ನನಗೆ ಶಾರ್ಟ್ ವೀಡಿಯೋಯಿಂದನೇ. ನನಗೆ $10 ಕಂಪ್ಲೀಟ್ ಆಗಿದ್ದು ಕೂಡ ಶಾರ್ಟ್ ವೀಡಿಯೋಯಿಂದನೇ. ನಾನು $10 ಕಂಪ್ಲೀಟ್ ಆಗೋವರೆಗೂ ಯಾವುದೇ ರೀತಿ ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಶಾರ್ಟ್ ವೀಡಿಯೋಯಿಂದನೇ $10 ಕಂಪ್ಲೀಟ್ ಆಗಿ ನನಗೆ ಗೂಗಲ್ ಆ್ಯಡ್ಸೆನ್ಸಿಂದ ಪಿನ್ ರಿಸೀವ್ ಆಗಿದ್ದು. ನಾಳೆಯಿಂದ ನಾನು ಕೂಡ ಶಾರ್ಟ್ ವೀಡಿಯೋನ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮುಂಚೆ ಹೇಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನೋ ಇನ್ನು ಮುಂದಕ್ಕೂ ಅದೇ ರೀತಿ ಮೇಂಟೈನ್ ಮಾಡ್ತೀನಿ. ಸೊ ಅದೇ ರೀತಿ ನನಗೆ ಸಬ್ಸ್ಕ್ರೈಬರ್ ಆಗ್ತಾರಾ ಇಲ್ವಾ ಫಸ್ಟ್ ಹೇಗೆ ನಮ್ಮ ಚಾನಲ್ ಗ್ರೋ ಆಯಿತು ಅದೇ ರೀತಿ ಮುಂದಕ್ಕೂ ಗ್ರೋ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಸ್ಟಾರ್ಟ್ ಮಾಡಿದೆ.